ಡಿಸಿಎಂ ಡಿಕೆಶಿ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ. ಡಿಕೆ ಸಿಎಂ ಆಗಲು ಅರ್ಹರಾಗಿದ್ದಾರೆ ಅಂತ ಹೇಳಿ ಪೋಸ್ಟರ್ ಅಭಿಯಾನ ಶುರು ಮಾಡಿದ್ದಾರೆ. ಡಿಕೆಶಿ ಅವರು ಸಿಎಂ ಆಗಲು ಅರ್ಹರಾಗಿದ್ದಾರೆ ಅಂತ ಹೇಳಿ ಪೋಸ್ಟರ್ ಅಭಿಯಾನ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ 45 ವರ್ಷದ ರಾಜಕಾರಣದ ಹಾದಿ, ತಳಮಟ್ಟದಿಂದ ಡಿಕೆಶಿ ಅವರು ರಾಜಕಾರಣವನ್ನ ಮಾಡಿದ್ದಾರೆ. ಟೀಮ್ ಡಿಕೆ ಹೀಗಂತ ಅಭಿಯಾನವನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರಾದ್ರೆ ಸಮಾಜವಾದಿ, ಜೆಡಿಎಸ್ ಹೀಗೆ ಪಕ್ಷಗಳನ್ನ ನೋಡ್ಕೊಂಡು ಬಂದವರು, ಬೇರೆ ಬೇರೆ ಪಕ್ಷಗಳನ್ನ. ಬಟ್ ಡಿಕೆಶಿ ಅವರು ಹಾಗಲ್ಲ, ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಪಕ್ಷ ಸಂಘಟನೆಯನ್ನ ಮಾಡ್ತವ್ರು. ಸತತವಾಗಿ 45 ವರ್ಷಗಳ ಕಾಲ ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಈ ಮಟ್ಟಕ್ಕೆ ಹಂತಕ್ಕೆ ತರಲಿಕ್ಕೆ ಕೂಡ ಅವರ ಪಾತ್ರವೂ ಕೂಡ ಇದೆ. ಫೇಸ್ಬುಕ್ನಲ್ಲಿ ಈಗಾಗಲೇ ಪೋಸ್ಟರ್ ಅಭಿಯಾನವನ್ನು ಕೂಡ ಮಾಡಲಾಗ್ತಾ ಇದೆ. ಅರ್ಹರಾಗಿದ್ದಾರೆ ಡಿಕೆಶಿ ಅವರು ಸಿಎಂ ಆಗಲಿಕ್ಕೆ ಅರ್ಹರು ಅಂತ ಪೋಸ್ಟರ್ ಅಭಿಯಾನ ಶುರು ಹಚ್ಕೊಂಡಿದ್ದಾರೆ. ಸಿಎಂ ಸ್ಥಾನಕ್ಕೆ ಏರ್ತಾ ಇದ್ದಂತೆ ಗಡ್ಡವನ್ನ ತೆಗಿತಾರ ಡಿಕೆಶಿ ಅವರು. ಶಪಥ ಈಡೇರಿಕೆ ಶೀಘ್ರದಲ್ಲೇ ಸಿಎಂ ಪಟ್ಟಕ್ಕೆ ಏರ್ತಾರಾ ಡಿಕೆಶಿ ಅವರು? ಡಿಕೆಶಿ ಅವರು ಇಲ್ಲಿವರೆಗೂ ಕೂಡ ಗಡ್ಡ ಬಿಟ್ಕೊಂಡೇ ಇದ್ರು. ಬಟ್ ಸಿಎಂ ಸ್ಥಾನಕ್ಕೆ ಹೋದ್ಮೇಲೆ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರಾ ಅಥವಾ ಶಪಥ ಈಡೇರಿಕೆ ಆದ್ಮೇಲೆ ಸಿಎಂ ಸ್ಥಾನ ದಕ್ತಾ ಇದ್ದಂತೆ ಗಡ್ಡಕ್ಕೆ ಮುಕ್ತಿಯನ್ನ ನೀಡ್ತಾರ ಡಿಕೆಶಿ? ತಿಹಾರ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಗಡ್ಡವನ್ನ ಬಿಟ್ಟಿದ್ರು. ಜೈಲಿನಿಂದ ರಿಲೀಸ್ ಆದಂತಹ ಮೇಲೆ ಶಪಥ ಮಾಡಿದ್ರು ಡಿಕೆಶಿ ಅವರು. ಅಧಿಕಾರಕ್ಕೆ ಬರುವವರೆಗೂ ಗಡ್ಡ ತೆಗೆಯೋದಿಲ್ಲ ಅಂತ ಹೇಳಿ. ಆದ್ರೆ ಡಿಸಿಎಂ ಆದ್ಮೇಲೂ ಕೂಡ ಗಡ್ಡವನ್ನ ತೆಗೆಯುವಂತಹ ಸಮಯ ಬಂದಿರಲಿಲ್ಲ. ಕೊನೆಗೂ ಗಡ್ಡವನ್ನ ತೆಗೆಸಿಕೊಳ್ಳುವಂತಹ ಆ ಸುದಿನ ಇದೀಗ ಬಂದೇ ಬಿಟ್ಟಿದ್ಯಾ? ಶಪಥ ಈಡೇರಿಸ್ಕೊಳ್ತಾರ ಆಗಿದ್ರೆ? ಶಪಥ ಮಾಡಿದ್ರು, ಅಧಿಕಾರಕ್ಕೆ ಹೇರುವವರೆಗೂ ಕೂಡ ಇಲ್ಲ, ತೆಗಿಯಲ್ಲ ಅಂತ. ಆ ದಿನ ಬಂದೇ ಬಿಡ್ತು. ಹತ್ತಿರದಲ್ಲಿದೆ, 2-3 ದಿನ. ಸೋಮವಾರದ ಹೊತ್ತಿಗೆ ಅವರು ಫುಲ್ ಹ್ಯಾಂಡ್ಸಮ್ ಆಗಿ ಕಾಣುವಂತಹ ಸಾಧ್ಯತೆಗಳು ಇದೆ. ಸಿಎಂ ಸ್ಥಾನಕ್ಕೆ ಏರ್ತಾ ಇದ್ದಂತೆ ಗಡ್ಡಕ್ಕೆ ಮುಕ್ತಿಯನ್ನ ನೀಡ್ತಾರ ಹಾಗಿದ್ರೆ ಡಿಕೆಶಿ ಅವರು? ನೋಡಿ, ಹಳೆ ಲುಕ್ ಹೆಂಗಿತ್ತು ಅಂತ. ಡಿಕೆಶಿ ಅವರ ಹಳೆ ಲುಕ್ ಗಡ್ಡ ಇಲ್ಲದೆ, ಆ ನಂತರ ಗಡ್ಡದಲ್ಲಿ ಗಮನಿಸ್ತಾ ಇದ್ದೀರಿ ಅವರನ್ನ. ಸೊ ನಾನು ಗಡ್ಡ ತೆಗಿಯೋದಿಲ್ಲ ಅನ್ನುವಂಥ ಶಪಥವನ್ನು ಕೂಡ ಮಾಡಿದರು ಡಿಕೆಶಿ ಅವರು. ಸೊ ಈಗ ಆ ಒಂದು ಸುದಿನವಾದಂತಹ ಸುದಿನ ಬರ್ತಾ ಇದೆ. 2-3 ದಿನಗಳಲ್ಲಿ ಕೂಡ ಅದಕ್ಕೆ ತೆರೆ ಬೀಳ್ತಾ ಇದೆ. ಈಗ ಗೊಂದಲ ಏನಾಗ್ತಾ ಇದೆ, ಅದಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಗಡ್ಡ ತೆಗಿತಾರ